ಆ್ಯಂಕರಿಂಗು ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಸೊ ಆ್ಯಂಕರಿಂಗ್ ಕಾಲೇಜಲ್ಲಿ ಮಾಡ್ತೀನಿ ಅಂದಾಗ ಹೊರಗಡೆನೂ ಕೂಡ ಒಂದಿಷ್ಟು ಟ್ರೈ ಮಾಡ್ತಾ ಇದ್ದೆ. ಅವರೆಲ್ಲ ಹೇಳ್ತಿದ್ರು ಈ ಥರ ಇವೆಂಟ್ ಇರುತ್ತೆ, ಹಿಂಗಿರುತ್ತೆ, ಹಂಗಿರುತ್ತೆ ಅಂತ. ಸೊ ನಂಗೆ ಫಸ್ಟ್ ಆಫ್ ಆಲ್ ಸ್ಟೇಜ್ ಫಿಯರ್ ಇಲ್ಲದೆ ಇರೋದ್ರಿಂದ ನಾನು ಜನಗಳ ಜೊತೆ ಮಾತಾಡೋದಕ್ಕೇನು ಟೆನ್ಷನ್ ಆಗ್ತಿರಲಿಲ್ಲ. ಇನ್ನೊಂದು ನನಗೆ ಗೊತ್ತಿತ್ತು, ಈಗ ಆ್ಯಂಕರ್ ಆದವನಿಗೆ ಏನಿರಬೇಕು ಅಂದರೆ, ಈಗ ಎದುರುಗಡೆ 1000 ಜನ ಇದ್ದರೆ 1000 ಜನನೂ ಸ್ಯಾಟಿಸ್ಫೈ ಮಾಡಬೇಕು. ಅವ್ನು ಆಡೋ ಮಾತುಗಳು ಯಾರಿಗೂ ಹರ್ಟ್ ಆಗಬಾರ್ದು, ಕೋಪ ತರಿಸ್ಬಾರ್ದು, ಏನು ಮಾಡಬಾರ್ದು. ಸೊ ನಾನು ಮಾತಾಡ್ಬೇಕಾದ್ರೆ ನನಗೆ ಆ ಕಾನ್ಫಿಡೆನ್ಸ್ ಇದೆ, ನಾನು ಯಾರಿಗೂ ಆ ರೀತಿ ಹರ್ಟ್ ಆಗೋ ಥರ ಆಗಲಿ ಏನೂ ಆ ರೀತಿ ಸ್ಟೇಟ್ಮೆಂಟ್ಗಳು ಮಾಡಲ್ಲ ಅಂತ. ಸೊ ಇದೇ ರೀತಿ ಸ್ಟಾರ್ಟ್ ಆಗ್ತಾ ಹೋಯಿತು. ಬರ್ತ್ಡೇ ಇವೆಂಟ್ಗಳು, ಸಂಗೀತು, ವೆಡ್ಡಿಂಗು, ಕಾರ್ಪೊರೇಟ್ ಇವೆಂಟ್ಸ್, ಜೊತೆಗೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಬಂದಾಗ ಪ್ರಮೋಷನಲ್ ವಿಡಿಯೋಸ್, ಯುವ ದಸರಾ ನಡೆಯುತ್ತೆ, ಗಣಪತಿ ಹಬ್ಬ ನಡೆಯುತ್ತೆ. ಆ ಎಲ್ಲ ಟೈಮಲ್ಲೂ ಈವೆಂಟಲ್ಲಿ ಮಾಡ್ತಾ ಹಾಗೆ ಕಂಟಿನ್ಯೂ ಆಗ್ತಾ ಹೋಗಿದ್ದು ಆ್ಯಂಕರಿಂಗು. ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ ತಕ್ಷಣ ಆ್ಯಕ್ಚುಲಿ ನನಗೆ ತುಂಬ ಒಂದಿಷ್ಟು ಕಂಪ್ನಿಗಳಾಗಿರ್ಬೋದು, ಹಾಗೆ ಒಂದಿಷ್ಟು ನಾನು ಇನ್ನು ಮುಂಚೆ ಈವೆಂಟ್ ಮಾಡಿಕೊಟ್ಟಿರೋರಾಗಿರ್ಬೋದು. ಸೊ ಫಸ್ಟ್ ಡೇಟ್ ಫಿಕ್ಸ್ ಆದ ತಕ್ಷಣ ನನಗೆ ಫೋನ್ ಮಾಡ್ತಾರೆ, ಫ್ರೀ ಇದ್ದೀರಾ, ಅವೈಲೇಬಲ್ ಇದ್ದೀರಾ ಅಂತ ಕೇಳ್ಕೊತಾರೆ. ಭಾಳ ಖುಷಿ ಆಗುತ್ತೆ. ಒಂದೇನು ಅಂತ ಹೇಳಿದ್ರೆ, ನಮಗೆ ಮಾಡಿರೋ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅಂತ ಇನ್ನೊಂದು ಸತಿ ಮತ್ತೆ ಜನ ನೆನಪಿಸ್ಕೋತಾರೆ ಅಂತ ಹೇಳಿದ್ರೆ, ನಾನು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಈವೆಂಟ್ನ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್. ಸೊ ಖುಷಿಯಾಗುತ್ತೆ ಮತ್ತೆ ಕೇಳಿದಾಗ ನನಗೆ. ಸೊ ಈ ಪ್ರೊಫೆಷನಲ್ಲಿ ಆ್ಯಕ್ಚುಲಿ ಆ್ಯಂಕರಿಂಗ್ ಪ್ರೊಫೆಷನ್ ತೊಗೋಬೇಕು ಅಂತಿರಲಿಲ್ಲ, ಬಟ್ ಅದರಲ್ಲಿ ಇಷ್ಟೆಲ್ಲ ಈವೆಂಟ್ ಸಿಗ್ತಿದೆ. ನಾನು ಒಂದಿನೂ ಫ್ರೀ ಇಲ್ದಂಗೆ ಈವೆಂಟ್ ಸಿಗುತ್ತೆ. ಸೊ ಹಾಗಾಗಿ ಭಾಳ ಖುಷಿ ಇದೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ.